ನಮ್ಮ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಊರಿನ ಒಂದು ಜನ ಕೇಳೋದು ಏನಂತಂದರೆ ಮೂಲ ಸೌಕರ್ಯಗಳನ್ನು, ಅಂದರೆ ಒಂದು ಒಳ್ಳೆಯ ಊಟ, ಬಟ್ಟೆ, ವಸತಿ, ರಸ್ತೆ, ವಿದ್ಯುತ್ ಈ ತರಹದ ಮೂಲ ಸೌಕರ್ಯಗಳನ್ನು. ಆದರೆ ಸ್ವಾತಂತ್ರ್ಯ ಬಂದು 75 ವರ್ಷಗಳೆದರೂ ಕೂಡ ಇನ್ನೂ ಕೂಡ ಈ ಮೂಲ ಸೌಕರ್ಯ ಇಲ್ಲದೆ ಇರುವಂತಹ ಕುಗ್ರಾಮಗಳು ಇವತ್ತಿಗೂ ಕೂಡ ನಮ್ಮ ಕರ್ನಾಟಕ ರಾಜ್ಯದ ಕೊಡಗು ಜಿಲ್ಲೆಯಲ್ಲಿದೆ ಅನ್ನೋದನ್ನು ನಾನು ಇವತ್ತು ನಿಮಗೆ ಪ್ರತ್ಯಕ್ಷವಾಗಿ ತೋರಿಸ್ತೇನೆ. ಇದು ಮಡಿಕೇರಿ ತಾಲೂಕಿನ ಚೆಂಬು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉಂಬಳೆ ಎಂಬ ಒಂದು ಗ್ರಾಮ. ಮಡಿಕೇರಿಯಿಂದ ಸರಿಸುಮಾರು 50ರಿಂದ 60 ಕಿಲೋಮೀಟರ್ ಬೆಟ್ಟ ಶ್ರೇಣಿಗಳಲ್ಲಿ ಬರುವಂತಹ ಒಂದು ಕುಗ್ರಾಮ ಇದು. ಆ ಕಡೆ ಒಂದಷ್ಟು ಜನ ನಿಂತಿರೋದನ್ನು ನೋಡ್ಬೋದು. ಅದು ಆ ಕಡೆ ಅತ್ತೇಡಿ ಎಂಬ ಒಂದು ಗ್ರಾಮಕ್ಕೆ ಸೇರಿದಂತಹ ಜನ, ಸುಮಾರು 35 ಕುಟುಂಬಗಳು ಆ ಕಡೆ ಇವೆ. ಮತ್ತು ಈ ಕಡೆ ಉಂಬಳೆ ಎಂಬ ಗ್ರಾಮಕ್ಕೆ ಇದು ಸಂಪರ್ಕವನ್ನು ಕಲ್ಪಿಸುತ್ತೆ. ಆದರೆ ಈ ಎರಡೂ ಗ್ರಾಮಗಳ ಸಂಪರ್ಕ ಪ್ರತಿ ವರ್ಷ ಮಳೆಗಾಲ ಬಂದಾಗ ಕಡಿದು ಹೋಗುತ್ತೆ. ಯಾಕಂತಂದರೆ ಇಲ್ಲಿ ಒಂದು ಸಣ್ಣ ಒಂದು ಕೊಲ್ಲಿ ಹರಿಯುತ್ತೆ. ಬೇರೆ ಟೈಮಲ್ಲಿ ಇದು ಸಾಧಾರಣ ಒಂದು ಕೊಲ್ಲಿ, ಆದರೆ ಮಳೆಗಾಲದಲ್ಲಿ ಪ್ರವಾಹ ಬಂದು ದೊಡ್ಡ ನದಿಯಾಗಿ ಇದು ಪಯಸ್ವಿನಿಯನ್ನು ಸೇರುತ್ತೆ. ಅಲ್ಲಿ ಒಂದು ಪಾಲವನ್ನು, ಅಂದರೆ ತೂಗು ಸೇತುವೆ, ಒಂದು ಮಾನವ ನಿರ್ಮಿತ ಸಣ್ಣ ಒಂದು ಪಾಲವನ್ನು ನಾವು ನೋಡ್ಬೋದು. ಒಬ್ಬ ಯುವಕ ಕೂಡ ಆ ಪಾಲದ ಮೇಲೆ ನಿಂತಿರೋದನ್ನು ನೋಡ್ಬೋದು. ಇದು ಕಳೆದ ವರ್ಷ ಮಳೆಗಾಲದ ಆರಂಭಕ್ಕೂ ಮೊದಲು ಕಟ್ಟಿದಂತಹ ಒಂದು ಪಾಲ. ಆದರೆ ಸಂಪೂರ್ಣ ದುಸ್ಥಿತಿಯಲ್ಲಿ ಇವಾಗ ಅದು ಯಾವುದೇ ಸಂದರ್ಭದಲ್ಲಿ ಕುಸಿದು ಬೀಳುವಂತಹ ಸಿಚುವೇಷನ್ನಲ್ಲಿದೆ. ಅಂದರೆ ಒಬ್ಬ ಹುಡುಗ ಕಷ್ಟಪಟ್ಟು ಅದರ ಮೇಲೆ ಹೋಗ್ಬೋದು ಹೊರತು ಯಾರು ಕೂಡ ಜನರು ಸಂಚಾರ ಮಾಡೋ ಸ್ಥಿತಿಯಲ್ಲಿಲ್ಲ. ಒಂದು ವೇಳೆ ಸಂಚಾರ ಮಾಡಿದರೂ ಕೂಡ ಅದು ಯಾವುದೇ ಸಂದರ್ಭದಲ್ಲಿ ಕುಸಿದು ಬೀಳುತ್ತೆ. ಸದ್ಯ ಇವಾಗ 2-3 ದಿನಗಳ ಮಳೆಗೆ ಈ ನದಿಯಲ್ಲಿ ಸಾಕಷ್ಟು ನೀರು ಬಂದಿದೆ. ಆದರೆ ಕೊಡಗಿನಲ್ಲಿ ಇನ್ನೂ ಮಳೆಗಾಲ ಆರಂಭವಾಗಿಲ್ಲ. ಜೂನ್ ಮೊದಲ ವಾರದಲ್ಲಿ ಮುಂಗಾರು ಎಂಟ್ರಿ ಆಗುತ್ತೆ. ಒಂದು ವೇಳೆ ಕೊಡಗಿನ ನೈಜ ಮಳೆಗಾಲ ಆರಂಭವಾದರೆ ಆ ಸೇತುವೆಯನ್ನು ಮೀರಿ ಇಲ್ಲಿ ನದಿ ಹರಿಯುತ್ತೆ, ಪ್ರವಾಹ ಬರುತ್ತೆ. ಆ ಸಂದರ್ಭ ಇಲ್ಲಿ ಎರಡೂ ಗ್ರಾಮಗಳ ಸಂಪರ್ಕ ಕಡಿತಗೊಂಡು ಇದು ದ್ವೀಪದಂತಾಗುತ್ತೆ. ಇಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಹಿರಿಯರಿದ್ದಾರೆ, ರೋಗಿಗಳಿದ್ದಾರೆ, ಹೆಂಗಸರಿದ್ದಾರೆ. ಆದರೆ ಯಾರು ಕೂಡ ಪರಸ್ಪರ ಇಲ್ಲಿ ಒಬ್ಬರನ್ನೊಬ್ಬರು ನೋಡುವಂತಹ ಅಥವಾ ಇಲ್ಲಿ ನದಿ ದಾಟುವಂತಹ ಸಾಹಸಕ್ಕೆ ಕೈ ಹಾಕೋದಿಲ್ಲ. ಯಾಕಂತಂದರೆ ಇಲ್ಲಿ ಬಹಳಷ್ಟು ದುರ್ಘಟನೆಗಳು ಕೂಡ ನಡೆದು ಹೋಗಿದೆ. ಇಲ್ಲಿ ಕಳೆದ 30 ವರ್ಷಗಳಿಂದ ಈ ಗ್ರಾಮದ ಜನರು ಒಂದು ಸೇತುವೆಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಇವತ್ತಿಗೂ ಕೂಡ ಇಲ್ಲಿಗೆ ಸೇತುವೆ ಬಂದಿಲ್ಲ. ಎಲ್ಲೋ ಒಂದು ಕಳೆದ ವರ್ಷ ಒಂದಷ್ಟು ಏನು ಸಿಮೆಂಟು, ಕಬ್ಬಿಣ ಅಥವಾ ಒಂದು ಸೇತುವೆ ನಿರ್ಮಾಣಕ್ಕೆ ಬೇಕಾದಂತಹ ಸಲಕರಣೆಗಳನ್ನು ತಂದು ಹಾಕಿದ್ರು. ಆದರೆ ಅದನ್ನು ಮತ್ತೆ ವಾಪಸ್ ಅಧಿಕಾರಿಗಳು ತಗೊಂಡು ಹೋದ್ರಂತೆ. ಅಂದರೆ ಇಲ್ಲಿಗೆ ಕಳೆದ 30 ವರ್ಷಗಳಿಂದ ಈ ಜನರ ಕೂಗು ಇನ್ನೂ ಕೂಡ ಸರ್ಕಾರಕ್ಕೆ ಮುಟ್ಟಿಲ್ಲ, ಅಥವಾ ಸರ್ಕಾರಕ್ಕೆ ಮುಟ್ಟಿದ್ರೂ ಕೂಡ ಸರ್ಕಾರ ಬಹಳ ನಿರ್ಲಕ್ಷ್ಯ ವಹಿಸಿದೆ. ಇಲ್ಲಿ ಇವರು ಕೇಳೋದು ಒಂದೇ, ಈಗ ಮಳೆಗಾಲ, ಈಗಂತೂ ಸೇತುವೆ ನಿರ್ಮಾಣ ಮಾಡಲಿಕ್ಕೆ ಆಗಲ್ಲ. ಕನಿಷ್ಠ ಈ ಮಳೆಗಾಲದಲ್ಲಿ ನಾವು ಪರಸ್ಪರ ಈ ನದಿಯನ್ನು ದಾಟಲಿಕ್ಕೆ ಒಂದು ಪಾಲವನ್ನು, ಅಂದರೆ ಒಂದು ಕಾಲು ಸೇತುವೆಯನ್ನಾದರೂ ನಿರ್ಮಾಣ ಮಾಡಿಕೊಡಿ ಅಂತ ಅವರು ಕೇಳ್ತಾ ಇದ್ದಾರೆ. ಪ್ರತಿ ವರ್ಷ ಈ ಊರಿನ ಜನರು ತಾವೇ ಕೈಯಿಂದ ದುಡ್ಡು ಹಾಕಿ ಒಂದು 4-5 ಸಾವಿರ ಖರ್ಚು ಮಾಡಿ ಈ ಸಣ್ಣ ಒಂದು ಸೇತುವೆ ನಿರ್ಮಾಣ ಮಾಡ್ಕೋತಾರೆ. ಆದರೆ ಈ ಸೇತುವೆಯ ಮಟ್ಟ ಇನ್ನೂ ಎತ್ತರಕ್ಕೆ ಇರಬೇಕು. ಅಷ್ಟು ಮಾಡಬೇಕು ಅಂದರೆ ಕನಿಷ್ಠ 25-30 ಸಾವಿರ ಹಣ ಬೇಕಾಗುತ್ತೆ, ಅಥವಾ 50 ಸಾವಿರದವರೆಗೂ ಅದು ಖರ್ಚಾಗ್ಬೋದು. ಅಷ್ಟು ಹಣವನ್ನು ಸರ್ಕಾರ ಅಥವಾ ಜಿಲ್ಲಾಡಳಿತ ನಮಗೆ ಕೊಟ್ಟು ಇಲ್ಲೊಂದು ತಾತ್ಕಾಲಿಕ ಸೇತುವೆನ ಈ ವರ್ಷಕ್ಕೆ ನಿರ್ಮಾಣ ಮಾಡಿಕೊಡಿ, ಬರುವ ವರ್ಷ ದೊಡ್ಡ ಸೇತುವೆ ನಿರ್ಮಾಣ ಮಾಡಿಕೊಡಿ ಅಂತ ಇವರು ಬಹಳ ಗಂಭೀರವಾಗಿ ಆಗ್ರಹ ಮಾಡ್ತಾ ಇದ್ದಾರೆ. ಇವರ ಈ ಕೂಗು ಸರ್ಕಾರಕ್ಕೆ ಕೇಳುತ್ತಾ ಇಲ್ಲಿ ಸೇತುವೆ ನಿರ್ಮಾಣ ಆಗುತ್ತಾ ಅನ್ನೋದನ್ನು ನಾವು ಕಾದು ನೋಡಬೇಕಾಗುತ್ತೆ. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ, TV9 ಕೊಡಗು.